ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ದತ್ತಾತ್ರೇಯ ಪಾಟೀಲ್, ಕಲಬುರಗಿ ಜಿಲ್ಲಾ ಪ್ರತಿನಿಧಿ. ಏನು ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ಉದ್ಯಮ ಆರಂಭಿಸಬೇಕು ಅಂತಂದರೂ ಕೂಡ ಅದಕ್ಕೆ ಮೇನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಹಣ. ಆ ಹಣ ಇಲ್ಲದೆ ಹೋದರೆ ಆ ಸಣ್ಣ ವ್ಯಾಪಾರ ಕೂಡ ಆರಂಭ ಆಗಲ್ಲ. ಹೀಗಾಗಿ ಆ ಓರ್ವ ವ್ಯಕ್ತಿ ಏನು ಭಾಳಷ್ಟು ಕಡೆ ಕೆಲಸವನ್ನು ಹುಡ್ಕೊಂಡು ಹೋಗಿ ಕೊನೆಗೆ ಉದ್ಯಮ ಆರಂಭಿಸಬೇಕು ಮತ್ತು ವ್ಯಾಪಾರಕ್ಕೆ ಇಳಿಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾನೆ. ಆವಾಗ ಆತನಿಗೆ ಮೇನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ. ಆ ಹಣವನ್ನು ಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಹಿಡಿದಂಥ ಮಾರ್ಗ ಏನಿದೆ ಅದು ಇವತ್ತು ಆತನನ್ನು ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಯಾಕಂತಂದರೆ ಏನು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಂಥ ವ್ಯಕ್ತಿ ಹಣಕಾಸಿನ ಏನು ವಿಚಾರಕ್ಕೆ ಆತ ಕಳ್ಳತನಕ್ಕೆ ಇಳಿತಾನೆ. ಹಣ ಮಾಡಬೇಕು, ಮೊದಲಿಗೆ ಹಣ ಹೊಂದಿಸಬೇಕು ಅನ್ನೋಂಥ ವಿಚಾರ ಆತನ ತಲೆಯಲ್ಲಿ ಬಂದ ತಕ್ಷಣವೇ ಆತ ಏನು ಇವತ್ತು ಆ ಕಳ್ಳತನದ ಮಾರ್ಗವನ್ನು ಹುಡುಕೊಳ್ತಾನೆ. ಆ ಕಳ್ಳತನ ಮಾರ್ಗವೇ ಇವತ್ತು ಆತನನ್ನು ಜೈಲಿಗೆಟ್ಟುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಏನು ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರು ಮಾಡಿದಂಥ ಕಾರ್ಯಾಚರಣೆಯಲ್ಲಿ ಇವತ್ತು ಆ ತೆಲಂಗಾಣ ಮೂಲದ ಏನು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಏನು ಸೆರೆಸಿಕ್ಕಿದ್ದಾನೆ. ಆತ ಏನು ಉದ್ಯಮ ಕಟ್ಟಬೇಕು ಮತ್ತು ವ್ಯಾಪಾರ ಮಾಡಬೇಕು ಅಂತ ಕನಸು ಕಂಡಿರ್ತಾನೆ. ಅದಕ್ಕಾಗಿ ಹಣವನ್ನು ಹುಡುಕಬೇಕು ಮತ್ತು ಹಣವನ್ನು ಗಳಿಸಬೇಕು ಅಂತ ನಿಟ್ಟಿನಲ್ಲಿ ಏನು ಕಳ್ಳತನ, ಅದರಲ್ಲೂ ಮನೆಗಳತನ ಕಳೆದಿರ್ತಕ್ಕಂಥ ವ್ಯಕ್ತಿ ಏನು ಒಂಟಿ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನಕ್ಕೆ ಇಳಿದಿರ್ತಾನೆ. ಆ ಕಳ್ಳತನದಿಂದ ಬಂದಂಥ ದುಡ್ಡಿನಲ್ಲಿ ಏನು ಉದ್ಯಮ ಆರಂಭಿಸಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಪ್ಲಾನನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಆದರೆ ದುರದೃಷ್ಟವಶಾತ್ ಇವತ್ತು ಏನು ಪೊಲೀಸರ ಅತಿಥಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ ಹಲವು ದಿನಗಳಿಂದ ಕಲಬುರಗಿಯ ಏನು ಸ್ಟೇಷನ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳತನ ಪ್ರಕರಣಗಳು ನಡೀತಾ ಇದ್ದವು. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದರು. ಕಳೆದ ಏನು ಮನೆಗಳತನ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಏನು ಚಿನ್ನಾಭರಣ ದೋಚ್ಕೊಂಡು ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿತ್ತು. ಆ ಪ್ರಕರಣವನ್ನು ಬೆನ್ನಟ್ಟಿ ಹೋದಂಥ ಪೊಲೀಸರಿಗೆ ಸಿಗಾಕೊಂಡಿದ್ದೆ ಈ ಜಾವೇದ್, ಅಂದರೆ ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್. ತೆಲಂಗಾಣ ಮೂಲದ ಈ ವ್ಯಕ್ತಿ ಏನು ಕಲಬುರಗಿಗೆ ಟ್ರೈನ್ ಮೂಲಕ ಬಂದು ಕಳ್ಳತನ ಮಾಡಿಕೊಂಡು ಮತ್ತೆ ಅದೇ ಟ್ರೈನ್ ಮೂಲಕ ವಾಪಸ್ ತೆಲಂಗಾಣಕ್ಕೆ ಹೋಗ್ತಿದ್ದ. ಈ ನಿಟ್ಟಿನಲ್ಲಿ ಏನು ರಾತ್ರಿ ಒಂಟಿ ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ಮನೆಗಳಲ್ಲಿರ್ತಕ್ಕಂಥ ಚಿನ್ನಾಭರಣವನ್ನು ದೋಚಿಕೊಂಡು ಏನು ಆತ ಪರಾರಿ ಆಗ್ತಿದ್ದ. ಸದ್ಯ ಏನು ಸ್ಟೇಷನ್ ಬಜಾರ್ ಪೊಲೀಸರು ಆತನನ್ನು ಬಂಧಿಸಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸದ್ಯ ಆತನ ಮೇಲೆ 4 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಅದು ಕಲಬುರಗಿ ನಗರ ವ್ಯಾಪ್ತಿಯಲ್ಲೇ ನಡೆದಂಥ ಪ್ರಕರಣಗಳು ಮತ್ತು ಆ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲೇ ನಡೆದಂಥ ಪ್ರಕರಣಗಳು. ಆತನ ಮೇನ್ ಉದ್ದೇಶ ಏನಾಗಿತ್ತು ಅಂತಂದರೆ ಏನು ಟ್ರೈನ್ ಮೂಲಕ ಬಂದು ಏನು ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ಉಳಿದುಕೊಂಡು ಅಲ್ಲಿರ್ತಕ್ಕಂಥ ಮನೆಗಳಂದರೆ ಒಂಟಿ ಮನೆಗಳನ್ನು ವಾಚ್ ಮಾಡಿಕೊಂಡು ಏನು ರಾತ್ರಿ ಆ ಮನೆಗಳಿಗೆ ಕನ್ನ ಹಾಕುವಂಥ ಕೆಲಸ ಮಾಡ್ತಿದ್ದ ಮತ್ತು ಮತ್ತೆ ಆ ಕನ್ನ ಹಾಕಿದಂಥ ಮನೆಗಳಿಂದ ನೇರವಾಗಿ ಆತ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದೇ ಟ್ರೈನನ್ನು ಹಿಡಿದು ಮತ್ತೆ ವಾಪಸ್ ತೆಲಂಗಾಣಕ್ಕೆ ಹೋಗ್ತಿದ್ದ. ಈ ರೀತಿಯಾದಂಥ ಕಳ್ಳತನ ಪ್ರಕರಣಗಳನ್ನು ಮಾಡುವಂಥ ಖಯಾಲಿ ಆತನಿಗಿತ್ತು ಮತ್ತು ಕಳೆದ ಸುಮಾರು ದಿನಗಳಿಂದನೂ ಕೂಡ ಅದೇ ಚಟವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದ. ಹೀಗಾಗಿ ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವನ್ನು ತರಿಸಿತ್ತು ಈ ಪ್ರಕರಣ. ಯಾರು ಈ ರೀತಿಯಾದಂಥ ಕಳ್ಳತನ ಮಾಡ್ತಿದ್ದಾರೆ ಮತ್ತು ಏನು ಎಲ್ಲಿಯವರು ಅನ್ನುವಂಥ ಒಂದು ಮೂಲವನ್ನು ಕೆದಕಿದಾಗ ಈತ ಏನು ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಕಳೆದ ಏನು ಹಲವು ದಿನಗಳ ಹಿಂದೆ ಈ ಸ್ಟೇಷನ್ ಬಜಾರ್ ವ್ಯಾಪ್ತಿಯಲ್ಲಿ ಅಂದರೆ ಏನು ನಡೆದಂಥ ಮನೆಗಳತನ ಪ್ರಕರಣ ಏನಿತ್ತು ಆ ಮನೆಗಳತನ ಪ್ರಕರಣದ ಜಾಡು ಹಿಡಿದು ಹೋದಂಥ ಪೊಲೀಸರಿಗೆ ಸದ್ಯ ಈ ಜಾವೇದ್ ಅನ್ನುವಂಥ ವ್ಯಕ್ತಿ ಸಿಗಾಕೊಂಡಿರ್ತಕ್ಕಂಥದ್ದು ಮತ್ತು ಸದ್ಯ ಸುಮಾರು 13 ಲಕ್ಷದಷ್ಟು ಚಿನ್ನಾಭರಣ ಆತನಿಂದ ಜಪ್ತಿಯನ್ನು ಮಾಡಿಕೊಂಡು ಸದ್ಯ ಆ ಪೊಲೀಸರು ಏನು ಮೂಲ ಮಾಲೀಕರು ಏನಿದ್ದಾರೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಂದು ವಿಚಾರ. ಆದರೆ ಆತ ಮೂಲ ಏನು ಕಳ್ಳತನಕ್ಕೆ ಯಾಕೆ ಹಿಡಿದ ಅನ್ನುವಂಥ ವಿಚಾರವನ್ನು ನೀವು ಕೇಳಿದ್ರೆ ಸಾಕಷ್ಟು ಏನು ಆಶ್ಚರ್ಯ ಅನಿಸ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಆತ ಏನು ಉದ್ಯಮ ಆರಂಭಿಸಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈತ ಆ ಕಳ್ಳತನಕ್ಕೆ ಇಳಿದಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಸದ್ಯ ಬಹಿರಂಗ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಆತ ವ್ಯಾಪಾರ ಮಾಡಬೇಕು ಮತ್ತು ಉದ್ಯಮ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಹಣಕಾಸಿನ ಅಡಚಣೆ ಇರುತ್ತೆ ಮತ್ತು ಹಣ ಬೇಕಾಗಿರುತ್ತೆ. ಅದಕ್ಕಾಗಿ ಆತ ಏನು ಮನೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆ ಮನೆಗಳಿಗೆ ಕನ್ನ ಹಾಕುವಂಥ ಕೆಲಸ ಮಾಡ್ತಿದ್ದ ಅನ್ನುವಂಥ ಒಂದು ಮಾಹಿತಿ ಸದ್ಯ ಪೊಲೀಸರಿಗೂ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಆತನ ಮೇಲೆ ಸದ್ಯ ಕಲಬುರಗಿ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಪ್ರಕರಣ ದಾಖಲಾಗಿವೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಆತನನ್ನು ಸದ್ಯ ಹೆಡಮುರಿ ಕಟ್ಟಿ ಆ ಪೊಲೀಸರು ಏನು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ಸದ್ಯ ಆ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಆತ ಆ ಕಳ್ಳತನಕ್ಕೆ ಇಳಿದಿರುವಂಥ ಉದ್ದೇಶ ತಾನು ಓರ್ವ ಏನು ವ್ಯಾಪಾರಿ ಆಗಬೇಕು ಅಂತ ನಿಟ್ಟಿನಲ್ಲಿ ಏನು ಕನಸು ಕಂಡಿದ್ದ. ಆ ಕನಸಿಗೆ ಏನು ಬಳಸ್ಕೊಂಡಂಥ ಮಾರ್ಗ ಏನಿದೆ ಅದು ಆತನನ್ನು ನಿಜಕ್ಕೂ ಕೂಡ ಏನು ಜೈಲಿಗೆ ತಟ್ಟುವಂತೆ ಮಾಡಿದ್ದು ದುರದೃಷ್ಟಕ ವಿಚಾರ.